ಕುಮಾರಸ್ವಾಮಿ ಅವ್ರನ್ನ ಜಮೀರ್ ಅಹಮದ್ ಖಾನ್ ಕರೆದಂಥ ರೀತಿ ನೋಡಿದ್ವಿ. ಕಾಲಿಯಾ ಕುಮಾರಸ್ವಾಮಿ ಅಂತ ಅಂದರೆ ಕರಿ ಕುಮಾರಸ್ವಾಮಿ ಅನ್ನೋ ರೀತಿಯಲ್ಲಿ ಕರೆದಿದ್ದು. ಆವಾಗ ಅವರು ಅದಕ್ಕೆ ತ್ಯಾಪೆ ಹಚ್ಚುವಂಥ ಕೆಲಸ ಮಾಡಿದ್ರು. ಇಲ್ಲ, ನಾನು ಕುಮಾರಣ್ಣಂಗೆ ಕರಿತಿದ್ದೆ, ಹಾಗೆ ಕುಮಾರಣ್ಣ ಕೂಡ ನನಗೆ ಕುಳ್ಳ ಅಂತಲೇ ಕರಿತಾ ಇದ್ರು ಅಂತ. ಆದರೆ ಈಗ JDS ನಾಯಕರುಗಳು ಹೇಳ್ತಾ ಇದ್ದಾರೆ, ಅನ್ನದಾನಿ ಕುಮಾರಸ್ವಾಮಿಯವರು ಆ ರೀತಿ ಕರಿತಾನೇ ಇರಲಿಲ್ಲ ಅವ್ರನ್ನ. ಈ ಮುಖಾಂತರ ಜಮೀರ್ ಅಹಮದ್ ಖಾನ್ ಕೇಂದ್ರ ಸಚಿವರನ್ನ ಅವಮಾನ ಮಾಡಿದ್ದಾರೆ. ಜಮೀರ್ಗೆ ಸೌಜನ್ಯವಾಗಿ ಮಾತಾಡೋದು ಗೊತ್ತಿಲ್ಲ, ಅವ್ರ ವಿರುದ್ಧ ಕ್ರಮ ಜರುಗಿಸಬೇಕು. ಇದು ಅನ್ನದಾನಿ ಹೇಳಿರುವಂಥ ಮಾತು. ರಾಜ್ಯದ ಗೌರವಾನ್ವಿತ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅವರು ಮಾತನಾಡುವಂಥ ಭರದಲ್ಲಿ ಕೇಂದ್ರ ಸಚಿವರನ್ನು ನಿಲ್ಲಿಸಿರ್ತಕ್ಕಂಥದ್ದು, ಅಪಮಾನಗೊಳಿಸಿರ್ತಕ್ಕಂಥದ್ದನ್ನ ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ. ದೇವೇಗೌಡರ ಸಾಹೇಬರದ ಕುಟುಂಬಕ್ಕೆ ಈ ರೀತಿ ಅವಹೇಳನಕಾರಿಯಾಗಿ ಮಾತನಾಡಿರ್ತಕ್ಕಂಥದ್ದು ಅವರ ಘನತೆಗೆ ತಕ್ಕದ್ದಲ್ಲ. ನಾವೆಲ್ಲ ಕುಮಾರಸ್ವಾಮಿಯವರ ಗರಡಿಯಲ್ಲಿದ್ದವರು, ಬೆಳೆದಿರೋರು. ಕುಮಾರಸ್ವಾಮಿಯವರು ಹೊರಗಾಗಲಿ ಒಳಗಾಗಲಿ ಆನ್ ದ ರೆಕಾರ್ಡ್, ಆಫ್ ದ ರೆಕಾರ್ಡ್, ಎಲ್ಲಿ ಆದರೂ ಯಾರನ್ನೇ ಆದರೂ ಇವರು 5 ಜನದಲ್ಲಿ ನನ್ನ ಸೇರಿಸ್ಕೊಂಡಂಗೆ ಒಂದೇ ಒಂದು ದಿನ ಏಕವಚನದಲ್ಲಿ ಮಾತನಾಡಿದರೆ ನಾನು ಇವ್ರು ಹೇಳಿದ್ದಕ್ಕೆ ಶರಣರಾಗ್ತೀನಿ. ಜಮೀರಣ್ಣ ಅಂತ ಕರೀತಾ ಇದ್ದರು. ಯಾವತ್ತೂ ಕೂಡ ಅವರು ಸಾರ್ವಜನಿಕವಾಗಿ ಆಗಲಿ ಅಥವಾ ಸಾರ್ವಜನಿಕ ಅಲ್ಲದೇ ಖಾಸಗಿ ಬದುಕಿನಲ್ಲಾದರೂ ಕೂಡ ಅವ್ರನ್ನ ಯಾವತ್ತೂ ಕೂಡ ಇವ್ರನ್ನ ಏಕವಚನದಲ್ಲಿ ಮಾತನಾಡಿದವರಲ್ಲ. ನಾನು ದೇವ್ರ ಮೇಲೆ ಪ್ರಮಾಣ ಮಾಡಲಿಕ್ಕೆ ತಯಾರಿದ್ದೀನಿ, ಒಂದು ದಿನ ಅವರನ್ನು ಕುಳ್ಳ ಅಂತ ಕರೆದಿದ್ರೆ ಅವರು ನಾನೇ ಸಾಕ್ಷಿ. ಇವತ್ತು ಕುಮಾರಸ್ವಾಮಿ ಅವ್ರಿಗೆ ಈ ರೀತಿ ಮಾತನಾಡ್ತಕ್ಕಂಥದ್ದು ಎಷ್ಟು ಸರಿ? ಅವ್ರು ಕುಳ್ಳ ಅಂತಿರು, ಅದಕ್ಕೆ ನಾ ಕರಿಯ ಅಂದೆ. ಯಾವತ್ತೂ ಕೂಡ ಇವರು ಹಂಗಂದಿಲ್ಲ, ಆ ಭಾವನೆ ಇರಲಿಲ್ಲ. ಅವರು ಕೂಡ ಯಾವತ್ತೂ ಆ ರೀತಿ ಕುಮಾರಣ್ಣ ಇವರನ್ನು